ಹಿಡ್ಕೋಬೇಕಾ ಸರ್? ನನ್ನ ಹೆಸರು ಅಬ್ದುಲ್ ಸಮದ್ ಅಂತ ಸರ್. RCB ಟೀಮ್ ಮ್ಯಾನೇಜ್ಮೆಂಟ್ ಯಾವಾಗ ರಿಪ್ಲೇಸ್ ಮಾಡ್ತೀರಿ ಅವಾಗ RCB ಫೈನಲ್ ಮ್ಯಾಚ್ ಗೆಲ್ಲೋದು, ಇಲ್ಲಾಂದರೆ ಗೆಲ್ಲಲ್ಲ. ಸಿರಾಜ್ ಬಿಟ್ರು, ಚಹಲ್ ಬಿಟ್ರು, KL ರಾಹುಲ್ ಬಿಟ್ರು, ಇವ್ರಿಗೆ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಸರ್. RCB ಫಾರ್ ಎವರ್ ಅಂತಾರೆ, ಅವ್ರು ಬರೀ ಅವ್ರ ಇನ್ಕಮ್ ಜಾಗ ಬೆಸ್ಟ್ ದುಡ್ಡು ತಿಂತಾರೆ ಅಷ್ಟೇ, ಮತ್ತೇನಿಲ್ಲ. RCB ಯಾವಾಗಲೂ ಕಪ್ ಗೆಲ್ಲಲ್ಲ, ಸೊ ಇವ್ರಿಗೆ ಗೆಲ್ಲಲ್ಲ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ಮ್ಯಾಚ್ ಸೋತಿರೋದಕ್ಕೆ ನಮಗೇನು ಬೇಜಾರಿಲ್ಲ. ಹೋದ ಸಲ ಕೂಡ ಸೋತಿದ್ರು, ಆದರೆ ಹೋದ ಸಲ ಬೇರೆ ಸ್ಟೇಟಲ್ಲಿ ಹೋಗಿ, ಅಂದರೆ ಬೇರೆ ಸ್ಟೇಡಿಯಮಲ್ಲಿ ಹೋಗಿ ಗೆದ್ಕೊಂಡು ಬಂದಿದ್ರು. ಅಂದರೆ ನಾನು ನೋಡ್ತಾ ಇದ್ದೆ ಮ್ಯಾಚ್ ನೋಡಬೇಕಾದ್ರೆ, ಪಕ್ಕದಲ್ಲಿ ಕೂತಿರೋರೆಲ್ಲ ಹೇಳ್ತಾಯಿದ್ರು ಟಿ ಶರ್ಟ್ ಎಲ್ಲ ಬಿಚ್ಬಿಟ್ಟು ಎದಳ್ತಾಯಿದ್ರು ಅಂತ. ನಕಲಿ ಫ್ಯಾನ್ಸ್ ಎಲ್ಲ ನಾವು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪಕ್ಕ RCB ಅಪ್ಪು ಬಾಸ್ ಫ್ಯಾನ್ಸ್ ನಾವು, ಅರ್ಥ ಆಯ್ತಾ? ಪಕ್ಕ RCB ಫ್ಯಾನ್ಸು. ನಾವು ಬೇರೆ ಥರ ಸೋತಿದ ತಕ್ಷಣ ಬಣ್ಣ ಚೇಂಜ್ ಮಾಡೋಕ್ಕೆ ಹಂಗಲ್ಲ. ನಮಗಿರೋದು ಎರಡೇ ಬಣ್ಣ, ಒಂದು ಕರ್ನಾಟಕಕ್ಕೆ ಬಣ್ಣ ನಮಗಿರೋದು. ಏನಂದರೆ KL ರಾಹುಲ್ ಅವರು ಚೆನ್ನಾಗಿ ಆಡಿದ್ರು, ಯಾಕಂದರೆ ನಾವು ಅವ್ರ ಮೇಲೆ ದೂರ ಹಂಗಿಲ್ಲ. ಯಾಕಂದರೆ KL ರಾಹುಲ್ ಅವರು ಅಲ್ಟಿಮೇಟಾಗಿ ಆಡಿದ್ರು. ನಮ್ಮ ಕರ್ನಾಟಕದಲ್ಲಿ ಕನ್ನಡದ ಹುಡುಗ ಸಕ್ಕತ್ತಾಗಿ ಆಡಿದ್ರು, ಅವ್ರ ಮೇಲೆ ಏನು ಬ್ಲೇಮ್ ಇಲ್ಲ. ಅಲ್ಟಿಮೇಟು ನಮ್ಮವ್ರು ಸ್ವಲ್ಪ ಇವತ್ತು ಏನಾಯ್ತೋ ಗೊತ್ತಿಲ್ಲ, ಯಾರೇ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅನಿಸುತ್ತೆ. ಹೋಮ್ ಗ್ರೌಂಡಲ್ಲೇ ಗೆಲ್ಲಬಾರ್ದು ಅಂತ, ಅದೊಂದು ಏನೋ ನಿಜವಾಗ್ಲೂ ಗೊತ್ತಿಲ್ಲ. ಎಷ್ಟೊಂದು ಜನ ಇವತ್ತು ಪಾಪ ಬೆಟ್ಟಿಂಗ್ ಎಲ್ಲ ಹಾಕ್ಬಿಟ್ಟು ಎಷ್ಟೋ ಜನ ಅಲ್ಲೆಲ್ಲ ತಲೆ ಚಿಚ್ಕೋತವ್ರಿ. ನಾನು ಹೋಗಿದ್ದೆ RCBಗೆ ದುಡ್ಡು ಹಾಕಿದೆ, ಕಳ್ಕೊಂಡ್ಬಿಟ್ನಲ್ಲ ಅಂತ. ಅದೇ RCB ಒಂಥರ ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡಿ, ಒಂದು ಎಮೋಷ್ನಲ್ಲು ನಮಗೆ ಚೆನ್ನಾಗಿತ್ತು ಮ್ಯಾಚ್ ಅಂತೂ. ಸರ್ ಅಂದರೆ ಅದು ನಮಗೇನು ಖುಷಿ ಬರ್ತದೆ. ನಮಗೆ ಈಗ KL ರಾಹುಲ್ ಅವರು ಹೊಡೆದಿರೋದು ನಮ್ಗೆ ಇನ್ನೂ ಹೆಮ್ಮೆ. RCBಗಿಂತ ಈ RCB ಇವತ್ತು ಗೆದ್ದು ತಪ್ಪು ಮಾಡಿದ್ರು ಪಕ್ಕ. ಮೊಹಮ್ಮದ್ ಸಿರಾಜ್ ಅವ್ರನ್ನೂ ಬಿಟ್ಟರು, KL ರಾಹುಲ್ ಅವ್ರನ್ನೂ ಬಿಟ್ಟರು. ಕೊನೆಯದು ಒಂದಿನ ಕಪ್ನೇ ಬಿಟ್ಬಿಟ್ರೆ ನಾವೆಲ್ಲೋನ. ಈಗ ಇಷ್ಟು ದಿನದಿಂದ ಬರ್ತಾ ಇದ್ದೀವಿ ನಾವು. ನಾನಲ್ಲ, ನಮ್ಮ ಮಕ್ಕಳು ಕೂಡ ಬಂದ್ರು RCBಗೆ ಈ ಕ್ರೇಜು ಯಾರಿಗೂ ಬೀಟ್ ಮಾಡೋಕ್ಕಾಗಲ್ಲ. ಇದೇ ಥರ ಇರುತ್ತೆ. ಅಷ್ಟು ವರ್ಷದಲ್ಲಿ ಯಾರು ಕಪ್ ಗೀಪ್ ಹೊಡೆದ್ರೆ ನೋಡೋಣ. ನಿಮ್ಗೊಂದು ಕ್ವಶನ್ ಕೇಳ್ತೀನಿ, RCB ಯಾವ ವರ್ಷದಲ್ಲಿ ಕಪ್ ಹೊಡೆಯುತ್ತೆ? ನಿಮ್ಗೆ ಗೊತ್ತಾದರೆ ಕಮೆಂಟ್ ಬಾಕ್ಸಲ್ಲಿ ಹೋಗಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.